ಇನ್ನು ಒಂದೇ ಒಂದು ಗಂಟೆಯಲ್ಲಿ ಅಮ್ಮ ಮತ್ತು ಮಗ ಇಬ್ಬರ ಭವಿಷ್ಯ ನಿರ್ಧಾರ ಆಗುತ್ತೆ. ಮಧ್ಯಾಹ್ನ 2:45ಕ್ಕೆ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿಯ ತೀರ್ಪು ಹೊರಬೀಳುತ್ತೆ. ಮಧ್ಯಾಹ್ನ 3 ಗಂಟೆಗೆ ಪ್ರಜ್ವಲ್ ರೇವಣ್ಣ ವಿಚಾರ. ಈಗಾಗಲೇ ಮೆಡಿಕಲ್ ಟೆಸ್ಟ್ ಮುಗಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರನ್ನ. ನ್ಯಾಯಾಧೀಶರು 3 ಗಂಟೆಗೆ ಸಮಯ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೊಂದು ಗಂಟೆಯಲ್ಲಿ ತಾಯಿ ಭವಾನಿ ಮತ್ತು ಮಗ ಪ್ರಜ್ವಲ್ ಇಬ್ಬರ ಭವಿಷ್ಯ ನಿರ್ಧಾರ ಆಗುತ್ತೆ. ಭವಾನಿ ರೇವಣ್ಣ ಅವರಿಗೆ ಬೇಲ ಜೈಲ ಎನ್ನುವುದು ನಿರ್ಧಾರ ಆದರೆ ಪ್ರಜ್ವಲ್ ರೇವಣ್ಣ SIT ಕಸ್ಟಡಿಗೆ ಒಳಪಡ್ತಾರ, ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಾರ ಅನ್ನೋದು ನಿರ್ಧಾರ ಆಗುತ್ತೆ. ಹಾಗಾಗಿ ಇಬ್ಬರಿಗೂ ಕೂಡ ನಿರ್ಣಾಯಕ ಸಮಯ ಇನ್ನೊಂದು ತಾಸಿನಲ್ಲಿ ಸ್ಪಷ್ಟ ಆಗುತ್ತೆ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲೇನು ಬಂಧನದ ಭೀತಿ ಎದುರಿಸ್ತಾ ಇದ್ದಾರೆ ಭವಾನಿ ರೇವಣ್ಣ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು. ಆ ಜಾಮೀನಿನ ವಾದ ಪ್ರತಿವಾದ ಮುಗಿದು ತೀರ್ಪು ಕಾಯ್ದಿರಿಸಲಾಗಿದೆ. 2:45ಕ್ಕೆ ಭವಾನಿಯವರ ಜಾಮೀನು ಅರ್ಜಿಯ ತೀರ್ಪು ಹೊರಬೀಳುತ್ತೆ. ಮಧ್ಯಾಹ್ನ 3 ಗಂಟೆಗೆ ಪ್ರಜ್ವಲ್ ರೇವಣ್ಣ ವಿಚಾರ. ರಾತ್ರಿಗೆ SIT ವಶಕ್ಕೆ ಪಡೆದು ಪ್ರಜ್ವಲ್ ರೇವಣ್ಣ ಅವರನ್ನ ಏರ್ಪೋರ್ಟ್ನಲ್ಲಿ, ನಂತರ ಪ್ರಾಥಮಿಕ ವಿಚಾರ ನಡೆಸಿ ಮೆಡಿಕಲ್ ಟೆಸ್ಟ್ ಮುಗಿಸಿ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹೆಚ್ಚಿನ ವಿಚಾರಣೆಗೆ ಪ್ರಜ್ವಲ್ನ SIT ತನ್ನ ವಶಕ್ಕೆ ಕೇಳಲಿದ್ದು, ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ವಿಚಾರಣೆಯನ್ನ SIT ನಡೆಸಲಿದೆ. 10 ದಿನಗಳ ಕಾಲ ಪ್ರಜ್ವಲ್ ಕಸ್ಟಡಿಗೆ ಕೇಳಲಿದೆ SIT. ಇನ್ನು ತಾಯಿ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿಯ ತೀರ್ಪು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ಪಷ್ಟ ಆಗುತ್ತೆ. 2:45ಕ್ಕೆ ಕೋರ್ಟ್ ತೀರ್ಪನ್ನ ನೀಡಲಿದೆ. ಇನ್ನೊಂದು ಗಂಟೆಯಲ್ಲಿ ತಾಯಿ ಮಗನ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ಬಹಳ ಕ್ರೂಷಿಯಲ್ ಡೇ ರೇವಣ್ಣ ಕುಟುಂಬದ ಪಾಲಿಗೆ. ರೇವಣ್ಣ ಅವರ ಜಾಮೀನು ರದ್ದು ಕೋರಿ ಹಾಕಿದಂತಹ ಅರ್ಜಿ ವಿಚಾರಣೆ 1 ವಾರಕ್ಕೆ ಮುಂದೂಡಿಕೆಯಾಗಿದೆ. ಆದರೆ ತಾಯಿ ಮಗನ ಭವಿಷ್ಯ ಇನ್ನೊಂದು ಗಂಟೆಯಲ್ಲಿ ನಿರ್ಧಾರ ಆಗುತ್ತೆ. SIT ನಾಳೆ ನಿಮ್ಮ ನಿವಾಸಕ್ಕೆ ಬಂದು ವಿಚಾರಣೆಯನ್ನು ನಡೆಸ್ತೀವಿ, ಮನೆಯಲ್ಲಿರಿ ಅಂತ ಒಂದು ನೋಟಿಸ್ ಕೂಡ ಕೊಟ್ಟಿದೆ ಈಗ ಭವಾನಿ ರೇವಣ್ಣ ಅವರಿಗೆ. ಅದಕ್ಕೂ ಮುಂಚೆ ಬಂಧನದ ಭೀತಿಯಿಂದಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು ಭವಾನಿ. ಆ ಜಾಮೀನು ಅರ್ಜಿಯ ತೀರ್ಪು ಈಗ ಹೊರಬೀಳುತ್ತೆ. ಬಂಧನದ ಭೀತಿ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರನ್ನ ಕಾಡ್ತಾ ಇದೆ. 2:45ಕ್ಕೆ ಭವಾನಿ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯ ಆದೇಶ ಹೊರಬೀಳಲಿದೆ. ಒಂದೊಮ್ಮೆ ನಿರೀಕ್ಷಣಾ ಜಾಮೀನು ರದ್ದಾದರೆ ಆಗ ಭವಾನಿ ಬಂಧನ ಆಗುವ ಸಾಧ್ಯತೆಗಳಿವೆ. ಭವಾನಿ ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ಆದೇಶವನ್ನು ಸೆಷನ್ಸ್ ಕೋರ್ಟ್ ನೀಡಲಿದೆ. 2 ದಿನದ ವಿಚಾರಣೆಯ ಬಳಿಕ ಇವತ್ತಿಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಹಾಗಿದ್ರೆ ಭವಾನಿಗೆ ಜೈಲ ಬೇಲ ಮಧ್ಯಾಹ್ನ 2:45ಕ್ಕೆ ನಿರ್ಧಾರ ಆಗುತ್ತೆ. ಒಂದು ಕಡೆ ತಾಯಿ ಭವಾನಿ ಅವರ ಜಾಮೀನು ಅರ್ಜಿಯ ತೀರ್ಪು ಹೊರಬೀಳೋದಾದ್ರೆ, ಮತ್ತೊಂದೆಡೆ ಮಗ ಪ್ರಜ್ವಲ್ ರೇವಣ್ಣ SIT ವಶದಲ್ಲಿದ್ದಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಪ್ರಜ್ವಲ್ ವಿಚಾರಣೆ ನಡೆಸಿ SIT ವಶಕ್ಕೆ ಕೊಡ್ತಾರಾ, ನ್ಯಾಯಾಂಗ ಬಂಧನ ವಿಧಿಸ್ತಾರಾ, ನಿರ್ಧಾರ ಆಗತ್ತೆ. 10 ದಿನಗಳ ಕಸ್ಟಡಿಗೆ SIT ಪ್ರಜ್ವಲ್ರನ್ನ ಕೇಳಲಿದ್ದು, ವಿಚಾರಣೆ ವೇಳೆ ಪ್ರಜ್ವಲ್ನ ವಶಕ್ಕೆ ಕೇಳಲಿದೆ SIT. 3 ಪ್ರಕರಣಗಳು ಪ್ರಜ್ವಲ್ ಮೇಲೆ ದಾಖಲಾಗಿರೋದು. ಅದರಲ್ಲಿ ಯಾವ್ದಾದ್ರು ಒಂದು ಪ್ರಕರಣದಲ್ಲಿ 10 ದಿನಗಳ ಕಸ್ಟಡಿಗೆ SIT ಕೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಯಾವ ಪ್ರಕರಣದಲ್ಲಿ ರೇವಣ್ಣ ಜೈಲು ಪಾಲಾಗಿ ಈಗ ಬೇಲ್ ಮೇಲಿದ್ದಾರೋ ಅದೇ ಪ್ರಕರಣಕ್ಕೆ ಬಂಧನದ ಭೀತಿ ಈಗ ಭವಾನಿಯವರನ್ನು ಕಾಡ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇವತ್ತು ಬಹಳ ಕ್ರೂಷಿಯಲ್ ಡೇ ರೇವಣ್ಣ ಪಾಲಿಗೆ. ಒಂದು ಕಡೆ ಭವಾನಿಯವರ ಜಾಮೀನು ಅರ್ಜಿ ವಿಚಾರಣೆ ತೀರ್ಪು ಹೊರಬೀಳುತ್ತೆ, ಮತ್ತೊಂದೆಡೆ ಪ್ರಜ್ವಲ್ SIT ಕಸ್ಟಡಿಗೆ ಒಳಪಡುವಂತಹ ಸಾಧ್ಯತೆ. ಏನಾಗಬಹುದು ಅನ್ನುವಂತಹ ಕುತೂಹಲ ಖಂಡಿತ ಇದೆ. ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ?
ಪ್ರತಿಮಾ, ನಿಜಕ್ಕೂ HD ರೇವಣ್ಣ ಕುಟುಂಬಕ್ಕೆ ಇವತ್ತು ಒಂದು ಬಿಗ್ ಡೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮೂವರು ಕೂಡ, ರೇವಣ್ಣ, ಭವಾನಿ ಮತ್ತೆ ಪ್ರಜ್ವಲ್, ಮೂವರಿಗೂ ಕೂಡ ಒಂದು ಕ್ರೂಷಿಯಲ್ ಡೇಗಳು. ಮತ್ತೆ ಎಲ್ಲರೂ ಪ್ರತ್ಯೇಕವಾದ ಅರ್ಜಿಗಳು ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗೆ ಬರ್ತಾರೆ. ಅದರಲ್ಲಿ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಈಗಾಗಲೇ ಸಂಪೂರ್ಣವಾಗಿ ವಾದ ಪ್ರತಿವಾದ ಮುಕ್ತಾಯವಾಗಿದ್ದು ಆದೇಶಕ್ಕೆ ಕಾಯ್ದಿರಿಸಿರುವಂತಹದ್ದು. 2:45ಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಭವಾನಿ ರೇವಣ್ಣ ಅವರಿಗೆ ಒಂದು ನಿರೀಕ್ಷಣಾ ಜಾಮೀನು ಕೊಡುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿರುತ್ತದೆ. ಯಾಕೆಂದ್ರೆ KR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದಂತಹ ಕಿಡ್ನಾಪ್ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ, ಒಳಸಂಚನ್ನು ರೂಪಿಸಿದ್ದಾರೆ. ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಲಿಕ್ಕೆ ಸೂಚನೆ ಕೊಟ್ಟ ಈ ವಿಚಾರದಲ್ಲಿ ಅವರದ್ದು ಕೂಡ ಪ್ರಮುಖವಾದ ಪಾತ್ರ ಇದೆ, ಆಡಿಯೋ ರೆಕಾರ್ಡ್ಗಳಿದೆ. ಹಾಗಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು. ಪ್ರಭಾವಿ ಮಹಿಳೆ ಇದ್ದಾರೆ, ಸಾಕ್ಷಿ ನಾಶ ಮಾಡುವಂತ ಅವಕಾಶಗಳಿದೆ. ಹಾಗಾಗಿ ಅವ್ರನ್ನ ನಮಗೆ ಅರೆಸ್ಟ್ ಮಾಡುವಂತ ಅಗತ್ಯತೆ ಬರಬಹುದು. ಹಾಗಾಗಿ ನಿರೀಕ್ಷಣಾ ಜಾಮೀನನ್ನ ಕೊಡಬೇಡಿ ಅಂತೇಳಿ SIT ವಾದವನ್ನು ಮಂಡಿಸಿದ್ದು, ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಒಂದು ಆದೇಶ ಕಾಯ್ದಿರಿಸಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಆ ಒಂದು ಅರ್ಜಿಯ ಆದೇಶ ಹೊರಗೆ ಬರುತ್ತೆ. ಸೊ ಮತ್ತೊಂದು ಕಡೆ ಈಗ ಏನು ವಿದೇಶದಿಂದ ಬಂದಂತ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿದಂತ SIT ಅಧಿಕಾರಿಗಳು ಈಗಾಗಲೇ ವಿಶೇಷ ನ್ಯಾಯಾಲಯದ ಮುಂದೆ ಕರ್ಕೊಂಡು ಬಂದಿದ್ದಾರೆ. ಇನ್ನೇನು ಕೆಲವೇ 1:50 ಸುಮಾರಿಗೆ ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ. ಇನ್ನೇನು ಇವತ್ತು ಪ್ರೊಡ್ಯೂಸ್ ಮಾಡಬಹುದು ಅನ್ನೋಂತಿಗೆ ನ್ಯಾಯಾಧೀಶರು 3 ಗಂಟೆಗೆ ಪ್ರೊಡ್ಯೂಸ್ ಮಾಡಿ 3 ಗಂಟೆಗೆ ನಾನು ವಿಚಾರಣೆಯನ್ನು ನಡೆಸ್ತೇನೆ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದು 3 ಗಂಟೆಗೆ ಪ್ರಜ್ವಲ್ ರೇವಣ್ಣನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿ ಒಳನರಸೀಪುರ ಪ್ರಕರಣದಲ್ಲಿ ಈಗಾಗಲೇ ಅವ್ರನ್ನ ಅರೆಸ್ಟ್ ತೋರಿಸಿರುವಂತದ್ದು ಅಫಿಷಿಯಲಿ. ಸೊ ಆ ಪ್ರಕರಣದಲ್ಲಿ ವಿಚಾರಣೆ ಮಾಡಬೇಕಾಗಿದೆ, ತನಿಖೆಯನ್ನು ಮಾಡಬೇಕು, ಅವ್ರ ಹೇಳಿಕೆಯನ್ನು ಪಡಿಬೇಕು, ಬೇರೆ ಬೇರೆ ಸಾಕ್ಷಿಗಳನ್ನ ಕಲೆ ಹಾಕಬೇಕು, ಮಾಜರ್ಗಳನ್ನು ಮಾಡಬೇಕು. ಹಾಗಾಗಿ ಹೆಚ್ಚಿನ ಪೊಲೀಸ್ ವಶಕ್ಕೆ ನೀಡಿ ಅಂತೇಳಿ ಮನವಿಯನ್ನು ಮಾಡಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದು ಖುದ್ದ SP ಸುಮನಾ ಪೆನ್ನೇಕರ್ ಸೇರಿದಂತೆ SPP ಅಶೋಕ್ ನಾಯ್ಕ್ ಎಲ್ಲರೂ ಅಧಿಕಾರಿಗಳು ಕೂಡ ಈಗಾಗಲೇ ಕೋರ್ಟ್ ಹಾಲ್ನಲ್ಲಿ ಬಿಟ್ಟಿರುವಂತಹದ್ದು. ನ್ಯಾಯಾಧೀಶರು ಬಂದ ತಕ್ಷಣ ಪ್ರಜ್ವಲ್ ನನ್ನ ತಮ್ಮ ವಶಕ್ಕೆ ಅಂದ್ರೆ ಪೊಲೀಸರ ವಶಕ್ಕೆ ನೀಡಬೇಕು, ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ಳಲಿದ್ದಾರೆ. ಅಂದ್ರೆ ಸುಮಾರು ಒಂದು FIR ನಲ್ಲಿ 14 ದಿನಗಳವರೆಗೂ ಕೂಡ ತಮ್ಮ ವಶಕ್ಕೆ ನೀಡಿ ಅಂತೇಳಿ ಕೇಳುವಂತ ಅವಕಾಶಗಳಿರುವಂತಹದ್ದು. ಆದ್ರೆ SIT ಅಧಿಕಾರಿಗಳು ಎಷ್ಟು ದಿನ ಕೇಳ್ತಾರೆ, ಅದು ಕೇಳುವಂತ ಎಷ್ಟು ದಿನ ಕೇಳ್ತಾರೆ, ಮತ್ತೆ ಅದು ಕೇಳಿಕೆ ಕೊಡುವಂತ ಕಾರಣಗಳೇನಿದೆ ಅದೆಲ್ಲವೂ ಕೂಡ ಪರಿಶೀಲನೆ ಮಾಡಿ ನ್ಯಾಯಾಧೀಶರು ಒಂದು ಆದೇಶವನ್ನು ಮಾಡಬಹುದು. ಮತ್ತೊಂದು ಕಡೆ ರೇವಣ್ಣ ಅವರು ಸಲ್ಲಿಸಿದಂತ 3 ಅರ್ಜಿಗಳೇನು ಹೈಕೋರ್ಟ್ ನಲ್ಲಿ ಇದೆ, ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಒಂದು ರೇವಣ್ಣ ಅವರಿಗೆ ಕೊಟ್ಟಂತ ಜಾಮೀನು ರದ್ದು ಮಾಡಿದಂತ ಪ್ರಕರಣದಲ್ಲಿ ಅಪೋಸಿಟ್ಗೆ ಏನೋ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂತಹದ್ದು. ಇನ್ನು ಅದಲ್ಲದೆ ಪ್ರಕರಣ ರದ್ದು ಮಾಡಿದಂತ ಪ್ರಕರಣದಲ್ಲಿಯೂ ಕೂಡ ಆ ಪ್ರಕರಣ ರದ್ದು ಮಾಡಬೇಕು ಅಂತ ಸಲ್ಲಿಸಿದ ಅರ್ಜಿ ವಿಚಾರಣೆಗೂ ಬಂದು 2 ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ ಆಗಿರುವಂತದ್ದು. ಹಾಗಾಗಿ ಇಲ್ಲೊಂದ್ ಕಡೆ ರೇವಣ್ಣ ಅವರಿಗೆ ಯಾವುದೇ ರೀತಿಯಾದ ಸಿಹಿ ಕಹಿ ಆಗದೇ ಇದ್ರೂ ಕೂಡ ಭವಾನಿ ಅವರಿಗೆ ಏನಾಗುತ್ತೆ ಅನ್ನುವಂಥ ಡವಡ ಉಳ್ಕೊಂಡಿದೆ. ಮತ್ತೆ ಪ್ರಜ್ವಲ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೋರ್ಟ್ ಆದೇಶದ ಮೇರೆಗೆ SIT ಅವರ ಪಾಲಾಗುವಂತಹ ಸಾಧ್ಯತೆಗಳೇ ಮೇಲ್ನೋಟಿಗಿರುವಂತಹದ್ದು. ಪ್ರತಿಮಾ, ರಮೇಶ್, ನಾವು ಕಿಡ್ನಾಪ್ ಪ್ರಕರಣಕ್ಕೆ ಬರೋದಾದ್ರೆ ಅದರಲ್ಲಿ HD ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿರುವಂತದ್ದು. ಹಾಗಾಗಿ ಅದೇ ಪ್ರಕರಣದಲ್ಲೇ ಈಗ ಭವಾನಿ ಬಂಧನದ ಭೀತಿಯಿಂದಾಗಿ ಈ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ. ಆ ಗ್ರೌಂಡ್ಸ್ ಗಮನಿಸ್ತಾ ಹೋದಾಗ ಏನ್ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ಭವಾನಿ ಅವರ ಮೇಲೆ FIR ಏನು ಅವರ ಹೆಸರಿಲ್ಲ, ಜೊತೆಗೆ ಈಗ ಅವರಿಗೆ ನಾಳೆ ನಿಮ್ಮ ಮನೆಗೆ ಬಂದು ವಿಚಾರಣೆ ನಡೆಸ್ತೀವಿ ಎನ್ನುವಂತಹ ಹೇಳಿಕೆಯನ್ನ SIT ಕೊಟ್ಟಿದೆ. ಈ ಎಲ್ಲ ಬೆಳವಣಿಗೆನ ಗಮನಿಸ್ತಾ ಹೋದಾಗ ಏನಾಗಬಹುದು ಅಂತ ಸಾಧ್ಯತೆಗಳೇನು? ಪ್ರತಿಮಾ, ಅಂದ್ರೆ SIT ಮಾಡಿರುವಂತಹ ವಾದವನ್ನ ನಾವು ಗಮನಿಸ್ತಾ ಹೋದ್ರೆ ಇಲ್ಲೊಂದ್ ಕಡೆ ಭವಾನಿ ರೇವಣ್ಣ ಅವರ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಈ ಒಂದು ಪ್ರಕರಣದಲ್ಲಿ ಇದೆ ಅನ್ನುವಂಥದ್ದು. ಅಂದ್ರೆ ಆ ಮಹಿಳೆಯನ್ನ 2 ಬಾರಿ ಅಂದ್ರೆ 26ನೇ ತಾರೀಕು ಏನು ಎಲೆಕ್ಷನ್ ನಡೀತದೆ, ಎಲೆಕ್ಷನ್ಗಿಂತ 3-4 ದಿನಗಳ ಮೊದಲೇ ಭವಾನಿ ರೇವಣ್ಣ ಅವರು ಹೇಳಿದ್ರು ಅಂತಾನೆ ಆ ಮಹಿಳೆಯನ್ನ ಕರ್ಕೊಂಡು ಬರ್ತಾರೆ. 3-4 ದಿನಗಳ ಕಾಲ ಇಟ್ಕೊಂಡು ಎಲೆಕ್ಷನ್ ದಿನ ವಾಪಸ್ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಮಹಿಳೆಯ ಮೇಲೆ ಒತ್ತಡ ಹಾಕುವಂತ ಕೆಲಸಗಳು ಆಯ್ತಾ ಅನ್ನುವಂಥದ್ದು ಒಂದಷ್ಟು ವಿಚಾರಗಳು. ಜೊತೆಗೆ ಕಿಡ್ನಾಪ್ ಆದ ನಂತರ A2 ಆರೋಪಿ ಸತೀಶ್ ಬಾಬಣ್ಣ ಇದ್ದಾನೆ. ಸತೀಶ್ ಬಾಬಣ್ಣನ ಜೊತೆ ಸತೀಶ್ ಬಾಬಣ್ಣ ಅವರ ಮೊಬೈಲ್ ನಿಂದ ಕಲೆಕ್ಟ್ ಮಾಡಿರುವಂತಹ ಒಂದಷ್ಟು ಕಾಲ್ ರೆಕಾರ್ಡ್ ಗಳಲ್ಲಿ ಕೂಡ ಭವಾನಿ ರೇವಣ್ಣ ಅವರು ಪಾರ್ಟಿಸಿಪೇಷನ್ ಇದ್ದಾರೆ. ಇದರಲ್ಲಿ ಅವರು ಹೇಳಿದ್ರು ಅನ್ನುವಂತ ಕಾರಣಕ್ಕಾಗಿ ಅವ್ರ ಮೇಲೆ ಒತ್ತಡನ ಹಾಕುವಂತದ್ದು, ಅವರಿಗೆ ಕೆಟ್ಟದಾಗಿ ಬೈದಿದ್ದಾರೆ ಅನ್ನುವಂಥದ್ದು, ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಅವರ ಒಂದು ಏನು ವಿಡಿಯೋ ರಿಲೀಸ್ ಆಯ್ತು, ಆ ವಿಡಿಯೋ ರಿಲೀಸ್ ಮಾಡಿಸ್ಲಿಕ್ಕೆ ಅಂದ್ರೆ ಎಲ್ಲ ಒಂದ್ ಕಡೆ ತನ್ನ ಮಗನನ್ನ ರಕ್ಷಣೆ ಮಾಡಿಕೊಳ್ಳೋಸ್ಕರ ತಮ್ಮ ಒತ್ತಾಳ ಸಂದರ್ಭದಲ್ಲಿ, ಮಹಿಳೆ ಒತ್ತಾಳ ಆಗಿದ್ದಂತ ಸಂದರ್ಭದಲ್ಲಿ ಕೂಡ ಆಕೆಯಿಂದ ಹೇಳಿಕೆಯನ್ನು ಬಿಡುಗಡೆ ಮಾಡಿಸುವಂತದ್ದು. ಬೇರೆ ಬೇರೆ ಸಾಕ್ಷಿಗಳು, ಬೆಟ್ಟದಷ್ಟು ಸಾಕ್ಷಿಗಳು ನಮ್ಮ ಬಳಿ ಇದೆ. ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಅವ್ರೇನಾದ್ರೂ ಸರಿಯಾಗಿ ಸಹಕರಿಸಲೇ ಇದ್ರೆ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಂದ್ರೆ ಪೊಲೀಸರು ತಮ್ಮ ವಶದಲ್ಲಿಟ್ಟುಕೊಂಡು ಅಂದ್ರೆ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಅಗತ್ಯತೆ ಇದೆ ಅನ್ನುವಂತ ಒಂದಷ್ಟು ವಾದವನ್ನ ಮಂಡಿಸಿದ್ರು. ಸೊ ಆ ವಾದವನ್ನ ಗಮನಿಸಿದ್ದೆ, ಅದರಲ್ಲಿ ಕೋರ್ಟ್ ಯಾವ ರೀತಿಯ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ ಇರುವಂತದ್ದು. ಮತ್ತಿನ ಭವಾನಿ ರೇವಣ್ಣ ಪರ ವಕೀಲರು ಆ ಸಂದೇಶ್ ಚೌಟ ವಾದ ಮಾಡಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೇರವಾಗಿ ಭವಾನಿ ಅವರು ಮಾತಾಡಿಲ್ಲ, ಅವರ ವಾಯ್ಸ್ ಎಲ್ಲಿದೆ, ಸೊ ಅವ್ರ
ಫೋನಿಂದ ಮಾತಾಡಿಲ್ಲ, ಅವರ ಯಾವುದೇ ರೀತಿಯಾದಂತಹ ಒಂದು ಏನೋ ಲ್ಯಾಂಡ್ಲೈನ್, ಅವ್ರ ಮನೆ ಲ್ಯಾಂಡ್ಲೈನ್ ಇಂದ ಕಾಲ್ ಬಂದಿಲ್ಲ ಅನ್ನುವಂಥದ್ದು, ಮತ್ತೆ ನೇರವಾಗಿ ಅವರೇ ಭಾಗಿಯಾಗಿದ್ರು ಅನ್ನುವಂಥದ್ದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಜೊತೆಗೆ ಇದೊಂದು ಪ್ರಭಾವಿ ಕುಟುಂಬ, ಒಂದು ಏನೋ ಒಂದ್ ಕಡೆ ರಾಜಕೀಯ ಕುಟುಂಬ ಇರೋದ್ರಿಂದ ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾದಂತಹ ಒಂದು ಏನೋ ಸೆಕ್ಷನ್ ಗಳನ್ನ ಅಳವಡಿಕೆ ಮಾಡುವಂತದ್ದಾಗ್ಲಿ ಅಥವಾ ಅವ್ರನ್ನ ವಿಚಾರಣೆಗೆ ಕರೆದು ಅರೆಸ್ಟ್ ಮಾಡುವಂತ ಒಂದಷ್ಟು ಚಿಂತನೆಯನ್ನ SIT ಮಾಡ್ತಾ ಇರುವಂತದ್ದು. ಯಾವುದೇ ಕಂಡೀಷನ್ಸ್ ಹಾಕಿದ್ರು ಕೂಡ ನಾವು ಅದಕ್ಕೆ ಬದ್ಧ ಆಗ್ತೇವೆ, ನಿರೀಕ್ಷಣಾ ಜಾಮೀನು ಕೊಡಬೇಕು ಅಂತೇಳಿ ವಾದವನ್ನು ಮಂಡಿಸಿದ್ದಾರೆ. ಸೊ ಯಾವ ವಾದಕ್ಕೆ ಕೋರ್ಟ್ ಒಂದು ಮನ್ನಣೆಯನ್ನು ಕೊಡುತ್ತೆ, ನಿರೀಕ್ಷಣಾ ಜಾಮೀನನ್ನು ಕೊಡುತ್ತಾ ಇಲ್ವಾ ಅನ್ನುವಂತಹದನ್ನ ಇನ್ನೇನು ಕೆಲವು ಹೊತ್ತಿನಲ್ಲಿ ನೋಡಬೇಕಾಗಿರುವಂತಹದ್ದು. ಎಸ್ ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.